ಮಗಳೇ ಜಾನಕಿ, ಎಲ್ಲಿದ್ಯಮ್ಮ ನೀನು? ನಾನು ಇಷ್ಟ ಕರೆದ್ರೆ ಯಾಕೆ ಬರ್ತಾ ಇಲ್ಲ? ಅಮ್ಮ, ಅಮ್ಮ, ನನ್ನ ಮಗಳು ಜಾನಕಿ. ಮಕ್ಕಳೇ, ಬಂದ್ಬಿಟ್ಯಾ? ಈ ಅಮ್ಮನ್ ಕೂಗೋ ಕೇಳಿಸ್ಬಿಡ್ತಾ ನಿನ್ಗೆ? ಅಮ್ಮ, ಅಮ್ಮ ಏನಾಯ್ತಮ್ಮ? ಯಾಕೆ ಹೀಗೆ ಅಳ್ತಿದ್ದೀರಾ? ನನ್ನ ಮಗಳು. ಅಮ್ಮ, ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಶಿಟ್, ನಾನು ಎಂಟ್ರಿ ಕೊಡೋ ಟೈಮ್ಗೆ ಇವಳು ಎಂಟ್ರಿ ಕೊಟ್ಲು. ನಾನು ಎಲ್ಲೋದ್ರೂ ಇವಳು ಮಧ್ಯ ಬರ್ತಾಳೆ. ಇವತ್ತು ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಈಗ ನಾನು ದೇವಕಿನ ಮೀಟ್ ಮಾಡೋದಕ್ಕೆ ಆಗೋಲ್ಲ. ಛೇ! ಅಮ್ಮ, ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಯಾರು ನಿಮ್ಮನ್ನ ಇಲ್ಲಿ ಕರೆಸಿದ್ದು? ಇದು ಯಾರ ಫ್ರಾಕ್ ಅಮ್ಮ? ಅಮ್ಮ, ಮಳೆ ತುಂಬಾ ಜೋರಾಗ್ತಿದೆ. ನೀವು ಆಲ್ರೆಡಿ ತುಂಬಾ ನೆಂದಿದ್ದೀರಾ. ಬನ್ನಿ ಹೋಗೋಣ. ಇರ್ಲಿ ಬಿಡು ಲಕ್ಷ್ಮಿ, ನಾನು ಅಳೋದನ್ನ ಯಾರಿಂದನೂ ನೋಡೋಕ್ಕಾಗೋದಿಲ್ಲ ಲಕ್ಷ್ಮಿ. ನನ್ನ ಕಣ್ಣೀರು ಮಳೆ ನೀರಿನ ಜೊತೆಗೆ ಬೆರ್ತು ಹೋಗ್ಲಿ. ಅಮ್ಮ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೋಡಿಮ್ಮ, ನೀವು ಹೀಗೆ ಮಳೇಲಿ ನೆಂದ್ರೆ ಹುಷಾರ್ ತಪ್ಪುತ್ತೆ. ಬನ್ನಿ ಅಮ್ಮ, ಹೋಗೋಣ. ಪ್ಲೀಸ್ ಬನ್ನಿ. ಬನ್ನಿ. ದೇವ್ಕಿ, ದೇವ್ಕಿ, ಮಳೆಯಲ್ಲಿ ನೆನ್ಕೊಂಡು ಬಂದೀನಿ. ಕಾರಲ್ಲಿ ಬರ್ಲಿಲ್ವಾ ನೀನು?
ಯಾಕೆ ದೇವ್ಕಿ ಏನೂ ಮಾತಾಡ್ತಿಲ್ಲ? ಏನಾಯ್ತು? ಅದು ಅಮ್ಮನ ಕಾರ್ ಕೆಟ್ಟು ಹೋಗಿತ್ತು. ಅವರು ಒಬ್ಬರೇ ನಡ್ಕೊಂಡು ಬರ್ತಾ ಇದ್ರು. ನಾನು ಅವ್ರನ್ನ ಕರ್ಕೊಂಡು ಬಂದೆ ಅಷ್ಟೆ. ಲಕ್ಷ್ಮಿ, ನೀನು ದಿನಾಗ್ಲೂ ಆದಿ ಜೊತೆ ತಾನೇ ಬರೋದು? ಎಲ್ಲಿ ಅವನು? ಆದಿ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ನನ್ನ ಮನೆ ದಾರಿಯಲ್ಲಿ ಬಿಟ್ಟು ಹೋದ. ಅದೇ ದಾರಿಯಲ್ಲಿ ಅಮ್ಮ ಬರ್ತಾ ಇದ್ರು, ನಾನು ಕರ್ಕೊಂಡು ಬಂದೆ. ಚಿಕ್ಕಮ್ಮ, ಟವೆಲ್ ತರ್ತೀನಿ. ಬೇಡ, ನಾನು ರೂಮ್ಗೆ ಹೋಗಿ ಫ್ರೆಶ್ ಆಗ್ತೀನಿ. ಮೊದಲು ಆ ಕೆಲಸ ಮಾಡು. ಮಳೇಲಿ ನೆಂದಿದೀಯಾ, ತಲೆ ಒರೆಸ್ಕೊ, ಇಲ್ಲಾಂದ್ರೆ ಶೀತ ಆಗತ್ತೆ. ಲಕ್ಷ್ಮಿ, ಕರ್ಕೊಂಡು ಹೋಗು. ಹೋಗು ದೇವ್ಕಿ. ನಿಜವಾಗ್ಲೂ ಇವರು ಮಳೇಲಿ ನೆನ್ಕೊಂಡು ಬಂದ್ರಾ, ಅಥವಾ ಬೇರೆ ಏನಾದರೂ ನಡೆದಿದ್ದು ಅದು ನಮಗೆ ಗೊತ್ತಾದರೆ ನಾವು ಯೋಚನೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೀಗೆ ಹೇಳಿದ್ಲ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರೋಜಾ, ಇತ್ತೀಚೆಗೆ ಯಾಕೋ ಮಳೆ ಯಾವಾಗಂದ್ರೆ ಅವಾಗ ಬರೋಕ್ಕೆ ಶುರುವಾಗಿದ್ದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ತಾತ, ನಾವು ಯೋಚನೆ ಮಾಡಬೇಕಾಗಿರೋದು ಮಳೆ ಬಗ್ಗೆ ಅಲ್ಲ. ಅದು ಪ್ರಕೃತಿ ನಿಯಮ, ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಆದರೆ ಕಾರ್ ನಮ್ಮ ಹಿಡಿತದಲ್ಲಿರಬೇಕು ಅಂತಂದರೆ ಅದನ್ನು ಸರಿಯಾಗಿ ಇಟ್ಕೊಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಿ. ಹೌದು ಮಾವ, ಮನೆ ಹತ್ರ ಹೀಗಾಯಿತು ಪರವಾಗಿಲ್ಲ. ಅಕಸ್ಮಾತ್ ಏನಾದರೂ ದೂರ ಎಲ್ಲೋ ಹೀಗಾಗಿದ್ದಿದ್ರೆ ಏನು ಮಾಡಬೇಕಿತ್ತು ಮಾವ? ನಿಜ, ನಾಳೆನೇ ಪ್ರಸಾದಕ್ಕೆ ಹೇಳಿ ಅದೇನಾಗಿದೆ ಅಂತ ಚೆಕ್ ಮಾಡಿಸ್ತೀನಿ. ಅಮ್ಮ, ನಿಜವಾಗ್ಲೂ ಕಾರ್ ಕೆಟ್ಟು ಹೋಯ್ತು ಅಥವಾ ಇವರಿಬ್ಬರೇ ಎಲ್ಲಾದರೂ ಹೋಗಿ ಒಟ್ಟಿಗೆ ಬಂದ್ರಾ ಅಂತ ನನಗೆ ಅನುಮಾನ. ನನಗೂ ಅದೇ ಅನುಮಾನ ಕಣೆ. ಇತ್ತೀಚೆಗೆ ಯಾಕೋ ಇವರಿಬ್ರು ಜಾಸ್ತಿ ಕ್ಲೋಸ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿಲ್ವಾ ನಿನಗೆ? ನಮಗೆ ಗೊತ್ತಿಲ್ಲದೆ ಏನೋ ನಡೀತಿದೆ ಕಣೆ. ಅಲ್ಲ, ಮನೆ ಹತ್ರನೇ ಇದ್ದಿದ್ದಿದ್ರೆ ನೆನ್ಕೊಂಡು ಬರೋ ಅವಶ್ಯಕತೆ ಏನಿತ್ತು? ನಮ್ಗೆ ಯಾರಿಗಾದ್ರೂ ಫೋನ್ ಮಾಡಿದಿದ್ರೆ ನಾವು ಛತ್ರಿ ತಗೊಂಡು ಹೋಗ್ತಿದ್ವಲ್ವಾ? ಅದನ್ನ ಬಿಟ್ಟು ಈ ರೀತಿ ನೆನ್ಕೊಂಡು ಬರೋದೇನು, ಬಿಲ್ಡಪ್ ತಗೊಳ್ಳೋದೇನು, ಇದೆಲ್ಲ ಬೇಕಿತ್ತಾ? ನಮ್ಮ ಮನೆಯಲ್ಲಿ ಯಾರು ಏನೇ ಮಾಡದೆ ಹೋದರೂ ಬಿಲ್ಡಪ್ ತಗೊಳ್ಳೋರು ಜಾಸ್ತಿ ಜನ ಇದ್ದಾರೆ. ಬಿಟ್ಟಾಕೆ ಅವ್ರಿಗೆ ಚಿಂತೆ ಇಲ್ದಿರೋದು ನಮ್ಗೆ ಯಾಕೆ? ಬಿಡು.